और आज शहर में बस स्टैंड के पास सड़क अतिक्रमण हटाने की शुरुआत की। शहर में जेसीबी की मदद से सफाई की गई। गुरुवार की सुबह से शहर में पुलिस की मौजूदगी के बीच पट्टन पंचायत और राजस्व विभाग द्वारा अतिक्रमण हटाओ अभियान चलाया गया। तहसीलदार मल्लसेठी चिद्रे और पट्टन पंचायत मुख्य अधिकारी स्वामीदास मुस्के के नेतृत्व में शहर के एपीएमसी वृत्त से निकासी अभियान शुरू किया गया था और कुछ स्थानों पर दुकान मालिकों ने खुद को साफ कर लिया था। साथ ही नाले के दोनों तरफ और फुटपाथ पर लगी दुकानों को 3 दिन की मोहलत दी गई, जिसके मुताबिक पट्टन पंचायत ने सफाई का काम शुरू कर दिया है और अगर नाले पर लगे शेड साफ हो गए हैं तो उन्हें भी मदद से साफ कराया जाएगा। जेसीबी के पट्टन पंचायत प्रमुख ने व्यापारियों को चेतावनी दी। पट्टन पंचायत के प्रमुख स्वामीदास मुस्के ने कहा कि शहर में एपीएमसी से बस स्टैंड तक फुटपाथ पर अतिक्रमण और बस स्टैंड के पास और सब्जी बाजार के पास सड़क पर व्यवसाय करने वाले व्यापारियों के कारण पैदल चलने वालों और गंभीर परेशानी होती है, लेकिन समाशोधन अभियान जनता के लिए परेशानी भरा होगा। इस समय तहसीलदार ने व्यापारियों से बात की और सहयोग करने का अनुरोध किया, क्योंकि जिला कलेक्टर के निर्देशानुसार अतिक्रमण हटाने का काम किया जा रहा है और फुटपाथ और सड़क का अतिक्रमण जनता के हित में किया जा रहा है। दुकान मालिकों को आपत्ति जताई। सड़क के एक तरफ के व्यापारियों ने कस्बे में पट्टन पंचायत द्वारा शुरू किए गए सफाई अभियान पर आपत्ति जताई है और इस बात पर रोष व्यक्त किया है कि मुख्य अधिकारी एक तरफ 50 फीट की सफाई कर रहे हैं और दूसरी तरफ केवल 20 से 30 फीट की सफाई कर रहे हैं। भारत संवाद से शिवानंद बेद्रे की नोटिफिकेशन मान्य आडಳಿತಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಸರ್ ಅವರು ಮಾಡಿದ್ದೀವಿ। 3 ದಿವಸ ಟೈಮ್ ಕೊಟ್ಟಿದ್ದೀವಿ। 4ನೇ ದಿವಸ 5ನೇ ದಿವಸ ನಡೀತಾ ಇದೆ। ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಿ ತೆಗಿಲಿಲ್ಲ, ಅದಕ್ಕಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ। ಜನ ಅಂತ ಇದರ ಓಣಿಗಳು ಚರಂಡಿನೇ ಸರಿಯಾಗಿ ಅಡ್ಜಸ್ಟ್ ಮಾಡ್ತಾರೆ, ಬಿಡ್ತಾರೆ, ಹೋಗ್ತಾರೆ ಅಂತ ಇದು ಸ್ವಚ್ಛತೆ ಅನ್ನೋಂಥದ್ದು ಒಂದು ನಿರಂತರ ಪ್ರಕ್ರಿಯೆ ಇದೆ। ನಾವು ಒಂದು ಸಲ ಮಾಡಿ ಬಿಡೋಂಗಿಲ್ಲ, ಅದು ಕಂಟಿನ್ಯೂಯಸ್ ಆಗಿ ನಾವು ಮಾಡ್ತೀವಿ। ಈಗ ಮೇನ್ ಪ್ರಮುಖವಾಗಿ ಏನಿದೆ ಅಂದರೆ ಇದು ರಸ್ತೆ ಸಂಚಾರದಲ್ಲಿ ಅಡೆತಡೆಗಳಾಗ್ತವೆ, ಅಪಘಾತಗಳಾಗ್ತವೆ, ಸಾರ್ವಜನಿಕರಿಗೆ ಕಷ್ಟ ಆಗ್ತದೆ, ಶಾಲಾ ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ, ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ। ಅದ್ರ ಸಲುವಾಗಿ ಇದು ಅನಿವಾರ್ಯ ಇದೆ। ಅದಕ್ಕೆ ಫುಟ್ಪಾತ್ ಆ ಕಡೆನೇ ನಿಂತು ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಬೇಕು। ಅವ್ರು ರಸ್ತೆ ಬದಿ ಬಂದು ಸಾರ್ವಜನಿಕರಿಗೆ ಅಡ್ಡಿ ಆಗುವ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ। ಅದಕ್ಕಾಗಿ ಈ ಒಂದು ಸ್ಥಿತಿ ನಿರ್ಮಾಣವಾಗಿದೆ, ಅದಕ್ಕಾಗಿ ನಾವು ತೆರವು ಮಾಡ್ತಾ ಇದ್ದೀವಿ। ಬೀದಿ ಬದಿ ವ್ಯಾಪಾರಿಗಳಿಗೆ ನಾವೇನು ಕಷ್ಟ ಮಾಡೋದಿಲ್ಲ, ಅವರಿಗೆ ನಿಗದಿತವಾದಂಥ ಸ್ಥಳ ಮಾನ್ಯ ಆಡಳಿತಾಧಿಕಾರಿಗಳು ತಹಸೀಲ್ದಾರ್ ಸರ್ ಸಿದ್ದೇಶ್ ಸರ್ ಜೊತೆ ಕೂತ್ಕೊಂಡು ಅವ್ರಿಗೆ ಯಾರು ಪ್ರತಿನಿಧಿ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆ ತಗೊಂಡು ಒಂದು ಸೂಕ್ತ ಸ್ಥಳದಲ್ಲಿ ನಾವು ತೋರಿಸಿರುವಂಥ ಸ್ಥಳದಲ್ಲಿ ನಿಲ್ಲಬೇಕು। ಅವ್ರೇನು ಮಾಡ್ತಾರೆ, ನಮಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕೊಡ್ರಿ, ಬಸ್ ಸ್ಟ್ಯಾಂಡ್ದು ಎಂಟ್ರೆನ್ಸ್ ಗೇಟಿಗೆ ಕೊಡ್ರಿ ಅಂದ್ರೆ SBI ಬ್ಯಾಂಕಿನ ಗೇಟಿಗೆ ಕೊಡ್ರಿ, ನಮ್ಮ ಕಬರೇಶ್ವರ ಟೆಂಪಲ್ ಬಾಜುನೇ ಕೊಡ್ರಿ ಅಂದ್ರೆ ಹಂಗೆ ಆಗ್ತದೆ ಸರ್, ಅವ್ರನ್ನೂ ಗಮನದಲ್ಲಿ ಇಡಬೇಕಲ್ಲ। ಈಗ ಕೆಲವು ಸರ್ಕಾರಿ ಆಫೀಸ್ಗಳಿಂದಾಗೆ ಪೂರಾ ಕಚರ ತುಂಬಿದೆ ಸರ್। ಕೆಲವು ನಮ್ಮ ಔರಾದ್ ತಾಲೂಕಿನಲ್ಲಿನೇ ನೀವು ಇಬ್ಬರು ತಹಸೀಲ್ದಾರ್ ಮತ್ತು ನೀವು ಇಬ್ಬರು ಕ್ಲೀನ್ ಮಾಡ್ತಾ ಇದ್ದೀರಿ, ರೋಡ್ ಕ್ಲೀನ್ ಮಾಡ್ತಾ ಇದ್ದೀರಿ, ನಿಮ್ಮ ಕಚೇರಿಗಳದಾಗೆ ಫುಲ್ ಕಚರ ಇದೆ ಸರ್, ಅದ್ರ ಬಗ್ಗೆ ಏನು ಸರ್? ಕಚೇರಿಗಳದ್ದು ಏನಿದೆ, ಕಚೇರಿಗಳದ್ದು ಆಯಾ ಕಚೇರಿಯವರು ಸ್ವಚ್ಛ ಮಾಡ್ಕೊಳ್ತಾರೆ, ಅದು ನಮ್ಮ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಬರೋದಿಲ್ಲ। ನಮ್ಮದೇನು ಪ್ರಮುಖ ಬೀದಿಗಳಿವೆ, ರಸ್ತೆಗಳಿವೆ, ಚರಂಡಿ ಇದೆ, ಅದು ನಾವು ಕ್ಲೀನ್ ಮಾಡ್ತೇವೆ। ಈಗ ತಾಲೂಕಾ ಪಂಚಾಯತ್ ನಿಮ್ಮ ಆಡಳಿತನಲ್ಲಿ ಬರ್ತದೆ ಸರ್, ಈಗ ತಾಲೂಕಾ ಪಂಚಾಯತ್ನಲ್ಲಿ ಹೋಗಲಿಕ್ಕೆ ಹಾದಿನೇ ಇಲ್ಲ। ತಾಲೂಕು ಪಂಚಾಯತ್ ಸಂಬಂಧಪಟ್ಟಂಥ ಕಾರ್ಯನಿರ್ವಹಣಾಧಿಕಾರಿಗಳು ಸರ್, ತಾಲೂಕಾ ಬಾಸ್ ನೀವೇ ಇದ್ದೀರಿ? ತಾಲೂಕು ಬಾಸ್ ನಾವು ಇದ್ರೂ ಕೂಡ ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅವ್ರ ಸ್ಥಳದಲ್ಲಿ ನಿಂತಂಥ ಅವ್ರ ಕ್ರಮಿಸಿಲ್ಲ, ಅವರೇ ಕ್ರಮ ಜರುಗಿಸಬೇಕು। ಅದನ್ನು ಕೂಡ ನಾನು ಈಗಾಗಲೇ ಇಒ ಸರಿ ಮಾತಾಡಿದ್ದೀನಿ। ಎಲ್ಲೆಲ್ಲಿ ನಿಮ್ಮ ಆಫೀಸ್ ಎದುರುಗಡೆಯಿಂದ ಅವೆಲ್ಲ ವ್ಯಾನ್ಗಳು ನಿಂತವೆ, ಆ ವ್ಯಾನ್ಗಳು ಕೂಡ ನಾವು ಅದರ ತೆರವುಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ, ಇಲ್ಲ ನೀವೇ ತೆಗಿಲಿಕ್ಕೆ ಹೇಳ್ರಿ ಅಂತ ಹೇಳಿ ಅವ್ರಿಗೆ ಈಗಾಗಲೇ। ಮತ್ತು ಎಲ್ಲೆಲ್ಲಿ ಆಡಳಿತಗಳಲ್ಲಿ ಮಾನ್ಯ ಸರ್ಕಾರದ ನಿರ್ದೇಶನದ ಪ್ರಕಾರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಈಗಾಗಲೇ ಕಳೆದ ವಾರದಲ್ಲಿ ಮೀಟಿಂಗ್ ಆಗಿತ್ತು। ಆ ಮೀಟಿಂಗ್ ಪ್ರಕಾರ ಈ ಔರಾದ್ ಪಟ್ಟಣದಲ್ಲಿ ಎಲ್ಲೆಲ್ಲಿ ಪಾದಚಾರಿಗಳು ಏನು ರೋಡ್ ಇದೆ, ಫುಟ್ಪಾತ್ ಏನು ಅದಲ್ಲ, ಎಲ್ಲೆಲ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ಯಾರ ಅಥವಾ ಎಲ್ಲೆಲ್ಲಿ ಈ ಬೀದಿ ವ್ಯಾಪಾರಿಗಳೇನು ಅದಾರ ಅವರಿಂದ ಎಲ್ಲ ರೋಡ್ಗಳಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಅಡೆತಡೆ ಮಾಡುವುದರಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ದೂರು ಕೇಳಿ ಬಂದಿರುವುದರಿಂದ ಜಿಲ್ಲಾಡಳಿತದಿಂದ ಪೂರಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ತೆರವುಗೊಳಿಸ್ತಕ್ಕಂಥ ಕಾರ್ಯ ಪ್ರಾರಂಭ ಮಾಡಿಸ್ಯಾರ। ಅದಕ್ಕಾಗಿ ನಾವು ಕೂಡ ಇವತ್ತು ಬೆಳಗ್ಗೆಯಿಂದ ಔರಾದ್ ಪಟ್ಟಣದಲ್ಲಿ ಎಲ್ಲೆಲ್ಲಿ ಈ ಫುಟ್ಪಾತ್ ಜಾಗವನ್ನು ಹೊರತುಪಡಿಸಿ ಹಿಂದೆ ಇರತಕ್ಕಂಥವ್ರು ನಾವು ಏನು ಡಿಸ್ಟರ್ಬೆನ್ಸ್ ಮಾಡ್ತಾಯಿಲ್ಲ, ಆ ಫುಟ್ಪಾತನ್ನು ಬಿಟ್ಟು ಒಳಗಡೆ ಏನು ಬಂದಾರೋ ಅಂಥವ್ರಿಗಿಂದ ನಾವು ತೆರವುಗೊಳಿಸ್ತಕ್ಕಂಥ ಇವತ್ತೊಂದು ದಿವಸ ಇದು ಕಾರ್ಯ ಪ್ರಾರಂಭ ಮಾಡಿದೆವು। ಇದು ಇಲ್ಲಿಗೆ ನಿಂದಿರುವುದಿಲ್ಲ, ಸುಮಾರು 8 ದಿವಸ ಆಗಲಿ 10 ದಿವಸ ಆಗಲಿ ಇದಕ್ಕೆ ನಾವು ಎಲ್ಲ
ಕಂಪ್ಲೀಟ್ ಆಗಿ ತೆರವುಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತರಕಾರಿ ಮಂಡಿಗಳಿಗೆ ನಾವೇನು ಡಿಸ್ಟರ್ಬ್